ಅರೆ ಯಾರ್ ನೀನು ಯಾವ ಮದುವೆ ಆಗ್ತೀಯಾ? ಹಾಂ ಮಾಡ್ಕೊತೀನಿ ಮದುವೆ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಬೇಕಲ್ಲ. ನಮ್ಮ ನೋಡಿ 15 ವರ್ಷದ ಫ್ರೆಂಡ್ಶಿಪ್. ಅದೇ ನಮ್ಮ ಸ್ಕೂಲ್ ಫ್ರೆಂಡ್ ಇದ್ಲಲ್ವಾ ತ್ರಿಷಾ, ಮೊನ್ನೆ ಸಿಕ್ಕಿದ್ಲು ಮೆಟ್ರೋನಲ್ಲಿ. ಬಳೆ ಹಳೆ ಮಾತೆಲ್ಲ ಹೇಳಕತ್ತಿದ್ದೆ ಸ್ಕೂಲ್ನಂದೆಲ್ಲ. ಮತ್ತು ನೀನು ನನ್ನ ಸ್ಕೂಲಲ್ಲಿ ಇಷ್ಟಪಡ್ತಿದ್ದೆ ಅಂತಲ್ಲ, ಯಾಕೆ ಹೇಳಿಲ್ಲ? ಅದಾ ಸಣ್ಣರಿದ್ದಾಗ ಫಸ್ಟ್ ಟೈಮ್ ನೀನು ನೋಡಿದಾಗ ಒಂಥರ ಅಟ್ರಾಕ್ಷನ್ ಆಗಿತ್ತು. ಅದು ಬಚ್ಪನ್ ಕ್ರಶ್ ಅದು ಅಷ್ಟೇ. ಮತ್ತು ನಿಮ್ಮ ಮನ್ಯಾಗ ನಿನ್ನ ಹುಡುಗ ನೋಡು ಎಂಥ ಹುಡುಗನ ನೋಡಕತ್ತಾರ? ಹಾಂ ಹುಡ್ಕಕತ್ತಾರ, ಬಟ್ ಯಾವ ಹುಡುಗನೂ ಇಷ್ಟ ಆಗ್ತಿಲ್ಲ. ಇಷ್ಟೆಲ್ಲ ಹುಡುಗರು ಅದಾರ, ಯಾರು ಒಬ್ರು ಇಷ್ಟ ಆಗಿರ್ಬೇಕಲ್ಲ. ಬಟ್ ನನಗೊಬ್ಬ ಹುಡುಗ ಇಷ್ಟ ಅದನ, ಆದ್ರೆ ಅವನ ಜೋಡಿ ಮದುವೆ ಆಗೋಕ್ಕಾಗಲ್ಲ. ಎದಕ್ಕೆ ಆಗೋಕ್ಕಾಗಲ್ಲ? ಯಾಕೆ ವೈಬ್ ಮ್ಯಾಚ್ ಹೋಗಲ್ವಾ? ಇಲ್ಲ, ವೈಬು ಮ್ಯಾಚ್ ಹೋಗುತ್ತೆ. ಹೋಗ್ಲಿ, ಹುಡುಗ ಯಾರು ಹೇಳಿ ನೋಡುನು. ಬೇಡ, ನಿಂಗೆ ಗೊತ್ತಾತಂದ್ರೆ ಭಾಳ ಹಾಟ್ ಆಗತ್ತೆ ನಿನಗೆ. ನಿನಗೆ ಗೊತ್ತಾನ ಆ ಹುಡುಗ ನೀನ? ಓ ಅಣ್ಣ, ನಿನ್ಗೇನು ಪ್ರಾಬ್ಲಮ್ಮ? ನನಗೇನು ಪ್ರಾಬ್ಲಮ್ ಇಲ್ಲ, ನೀವಿಬ್ಬರು ಮಾತು ಕೇಳಾಕತ್ತಿದ್ದೆ. ಅಲ್ಲ, 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳ್ತೀರಾ. ನೀನು ನೋಡಿದ್ರೆ ಅವಳನ್ನ ಇಷ್ಟಪಡ್ತೀನಿ ಅಂತ, ಅವಳು ನೋಡಿದ್ರೆ ನಿನ್ನನ್ನು ಇಷ್ಟಪಡ್ತೀನಿ ಅಂತ. ಅದು ಅಲ್ಲ, ಅಷ್ಟೆಲ್ಲ ಕ್ಲೋಸ್ ಇದ್ದು ವೈಬ್ ಎಲ್ಲ ಮ್ಯಾಚ್ ಆಗಿದ್ದು, ಆದರೂ ಇಬ್ಬರು ಬೇರೆ ಬೇರೆ ಹುಡುಗಿನ ಹುಡ್ಕಾಗತ್ತೀರಿ, ನೀವು ಹುಡುಗನ್ನ ಹುಡ್ಕಾಗತ್ತೀರಿ. ಯಾಕಂದ್ರೆ 7ನೇ 7th ಕ್ಲಾಸ್ನಾಗ ಈಕಿ ಯಾರೋ ಚಾಕ್ಲೇಟ್ ಕೊಡ್ತೀನಿ ಅನ್ನೋ ಇದಕ್ಕೆ ನನಗೆ ರಾಕಿ ಕಟ್ಟಾಳ. ಅದಕ್ಕೆ ಹೌದು, ನನ್ನ ಕ್ಲಾಸ್ನಾಗ ಒಬ್ಬ ಯಾರೋ ಹೇಳಿದ, ನೀ ಅವಂಗೆ ರಾಕಿ ಕೊಟ್ಟೋದ್ರಿಂದ ಚಾಕ್ಲೇಟ್ ಬರುತ್ತಾ, ಗಿಫ್ಟ್ ಬರುತ್ತಾ ಅಂತೇಳಿ. ನನಗೇನು ಗೊತ್ತಿತ್ತು ಲೈಫ್ನಾಗ ಇಂಥ ದೊಡ್ಡ ತಪ್ಪಾಗುತ್ತಂತೆ, ಒಳ್ಳೆ ಹುಡುಗ ಮಿಸ್ ಆಕ್ಕಣಂತೆ, ನನಗೆ ಗೊತ್ತಿದ್ದಿಲ್ಲ. ಆಯ್ತು, ಈಗ ಚಾಕ್ಲೇಟ್ ತೊಗೊಂಡ್ಬರ್ತೀನಿ. ಅಣ್ಣ 2 ಚಾಕ್ಲೇಟ್ ತೊಗೊಂಡ್ಬಾ.